ವಿಜಯಪುರ ಜಿಲ್ಲೆ ಚಡಚಣದಲ್ಲಿ ಎಸ್ಬಿಐ ದರೋಡೆ ಪ್ರಕರಣ. 4 ದರೋಡೆಕೋರರನ್ನ ಪೊಲೀಸರು ಬಂಧಿಸಿದ್ದಾರೆ. ದರೋಡೆ ಪ್ರಕರಣದ ಪ್ರಮುಖ ಆರೋಪಿಯ ಬಂಧನ ಕೂಡ ಆಗಿದೆ. ತನಿಖೆಯ ದೃಷ್ಟಿಯಿಂದ ಬಂಧಿತರ ಹೆಸರನ್ನ ಗೌಪ್ಯವಾಗಿ ಇಡಲಾಗಿದೆ. ಬಂಧಿತರಿಂದ 9 ಕೆಜಿ ಚಿನ್ನ, 86.31 ಲಕ್ಷ ನಗದನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಬಿಹಾರ ಮೂಲದ ವ್ಯಕ್ತಿಗಳು ಅನ್ನೋದು ಗೊತ್ತಾಗಿದೆ. ದರೋಡೆಗೆ ಸಹಾಯ ಮಾಡಿದವರ ಹೆಸರನ್ನ ರಿವೀಲ್ ಮಾಡಿದ್ದಾರೆ. ಆದರೆ ಯಾರು ದರೋಡೆ ಮಾಡಿದ್ರಲ್ಲ ಅವರ ಹೆಸರನ್ನ ಗೌಪ್ಯವಾಗಿ ಇಡಲಾಗಿದೆ. ರಾಕೇಶ್ ಕುಮಾರ್ ಸಹಾನಿ, ರಾಜಕುಮಾರ ಪಾಸ್ವಾನ್, ರಕ್ಷಕ ಕುಮಾರ್ ಮಾಥೋ ಇವರು ಸಹಾಯ ಮಾಡಿದ್ರು. ದರೋಡೆಗೆ ಸಹಾಯ ಮಾಡಿದವರ ಬಂಧನ ಕೂಡ ಆಗಿದೆ. ದರೋಡೆಕೋರರಿಗೆ ಗನ್ ಪೂರೈಸಿದ್ದ 3 ಆರೋಪಿಗಳು ಫೋಟೋದಲ್ಲಿ ನೋಡ್ತಾ ಇದ್ದೀರಲ್ಲ ಇವರು. ಒಟ್ಟು 23 ಕೆಜಿ ಚಿನ್ನಾಭರಣ, 1.5 ಕೋಟಿ ನಗದು ದರೋಡೆ ಮಾಡಿದ್ರು. ಸೆಪ್ಟೆಂಬರ್ 16ರಂದು ನಡೆದಿದ್ದಂತಹ ಬ್ಯಾಂಕ್ ದರೋಡೆ ಪ್ರಕರಣವನ್ನು ಪೊಲೀಸರು ಯಶಸ್ವಿಯಾಗಿ ಭೇದಿಸಿದ್ದಾರೆ. ಬಂಧಿತರಿಂದ ವಶಪಡಿಸಿಕೊಂಡಂತಹ ನಗದು ಹಾಗೆಯೇ ಚಿನ್ನಾಭರಣದ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ಈ ಗ್ಯಾಂಗ್ಗೆ ಸಹಾಯ ಮಾಡಿದವರ 3 ಬಂಧನ ಕೂಡ ಆಗಿದೆ. ಬಿಜಾಪುರ ಜಿಲ್ಲೆಯ ಒಂದು ಕೆಲವು ಪ್ರಕರಣಗಳ ತನಿಖೆ ಯಾವ ರೀತಿ ನಡೀತಾ ಇದೆ ಅಂತ ತಿಳ್ಕೊಳ್ಳಿಕ್ಕೆ ಮತ್ತು ಅವ್ರಿಗೆ ಮುಂದಿನ ದಿನಗಳಲ್ಲಿ ಈ ತನಿಖೆ ಯಾವ ರೀತಿ ನಡೆಸಬೇಕು ಅಂತ ಸೂಚನೆಗಳು ಕೊಡಲಿಕ್ಕೆ ಮತ್ತು ಇಲ್ಲಿನ ಎಲ್ಲ ಸಿಬ್ಬಂದಿಗಳ ಒಂದು ಸಭೆಯನ್ನು ನಡೆಸಿ ಅದು ಜಿಲ್ಲಾಧಿಯ ಕಾನೂನು ಸುವ್ಯವಸ್ಥೆ ಮತ್ತು ಅಪರಾಧ ಮತ್ತು ಆಡಳಿತ ವ್ಯವಸ್ಥೆ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡಿದ್ವಿ ಮತ್ತು ಅವರಿಗೆ ಸೂಕ್ತ ಸೂಚನೆಗಳನ್ನು ನೀಡಿದ್ವಿ. ಅದೇ ರೀತಿ ಅವರು ಚಡಚಣ ಪಟ್ಟಣದ ಒಂದು SBI ಬ್ಯಾಂಕ್ ದರೋಡೆ ಪ್ರಕರಣದ ಕೆಲವು ಆರೋಪಿಗಳನ್ನ ಬಂಧನ ಮಾಡಿದ್ದಾರೆ. ಮನಗೋಳಿ ಪಟ್ಟಣದ ಕೆನರಾ ಬ್ಯಾಂಕ್ ಕಳ್ಳತನದಲ್ಲಿ 15 ಜನ ಆರೋಪಿಗಳನ್ನ ಬಂಧನ ಮಾಡಿದ್ದಾರೆ. ಆಮೇಲೆ ಇನ್ನೊಂದು ಮುದ್ದೇಬಿಹಾಳ ಪಟ್ಟಣದ ಒಂದು ಹೆಚ್ಚುವರಿ ಜಿಲ್ಲಾ ನ್ಯಾಯಾಧೀಶರ ಬಾಡಿಗೆ ಮನೆದು ಒಂದು ಕಳ್ಳತನ ಆಗಿತ್ತು, ಅದರಲ್ಲೂ ಕೂಡ 3 ಜನ ಅರೆಸ್ಟ್ ಮಾಡಿದ್ದಾರೆ. 2 ವಿಚಾರ ಇದೆ. ಒಂದು, ವೆದರ್ ಅವರು ಕ್ರಿಮಿನಲ್ ಪ್ರಕರಣದಲ್ಲಿ ನೇರವಾಗಿ ಇನ್ವಾಲ್ವ್ ಆಗಿದ್ರೆ ಪೊಲೀಸ್ ಇಲಾಖೆ ಅವ್ರ ಮೇಲೆ ಕ್ರಮ ತಗೊಳ್ತದೆ. ಬಟ್ ಅವರು ಇಲಾಖೆ ಅವರು